ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪರವಾಗಿ ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ಕೂಲ್ ಮಂಗಳೂರಿನಲ್ಲಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಒಂದು ಸಾನ್ನಿಧ್ಯದಲ್ಲಿ ಅವರ ಹಿತೋಕ್ತಿಯೊಂದಿಗೆ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಆ ಆಚರಣೆಯಲ್ಲಿ ಶ್ರೀ ಕುಮಾರಿ ಭವ್ಯರವರು ಯೋಗ ಶಿಕ್ಷಕಿ. ಇವರು ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಕಲಿಸಿದ ಯೋಗ ಅಭ್ಯಾಸವನ್ನು ಅವರು ಅಲ್ಲಿ ಪ್ರದರ್ಶನ ಮಾಡಿದರು. ಬನ್ನಿ, ಈ ಸುಂದರವಾದ ಯೋಗ ದಿನದ ಈ ಮಕ್ಕಳ ಯೋಗಾಭ್ಯಾಸವನ್ನು ವೀಕ್ಷಿಸೋಣ. ಬನ್ನಿ. ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬಂಧುಗಳೇ, ವಿಶ್ವಾದ್ಯಂತ ಯೋಗ ದಿನಾಚರಣೆಯನ್ನ ಜೂನ್ 21ಕ್ಕೆ ನಾವು ಆಚರಿಸ್ತಾ ಇದ್ದೇವೆ. ಎಲ್ಲರೂ ನಾವು ಮಾಡಬೇಕಾದ ಒಂದೇ ಒಂದು ಸಾಧನೆ ಅಂತಂದ್ರೆ ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಸಾಂಸ್ಕೃತಿಕವಾದ ನೆಮ್ಮದಿ ಮತ್ತು ದೀರ್ಘಾಯುಷ್ಗೆ ಬೇಕಾದಂತ ನೆಮ್ಮದಿ ಆರೋಗ್ಯ ಜೀವನಕ್ಕೆ ಬೇಕಾದ ಸೂತ್ರಗಳನ್ನು ಅಳವಡಿಸಿಕೊಳ್ಳೋದು. ಯೋಗಾಭ್ಯಾಸವನ್ನು ನಾನು ದಿನ ಯೋಗಾಭ್ಯಾಸವನ್ನು ಮಾಡ್ತೇನೆ, ಆಸನಗಳನ್ನು ಹಾಕ್ತೇನೆ. ಉಲ್ಲಸಿತನಾಗಿರ್ಲಿಕ್ಕೆ ಅದೊಂದು ಬಹಳ ಮುಖ್ಯವಾದ ಕಾರಣವಾಗ್ತದೆ. ನೀವು ಕೂಡ ಹಾಗೆ ಮಾಡಿ. ಜೂನ್ 21 ಮಾತ್ರ ಯೋಗ ಡೇ ಅಲ್ಲ, ಯೋಗ ದಿನ ಅಲ್ಲ, ಪ್ರತಿದಿನವೂ ನಿಮಗೆ ಯೋಗ ದಿನವಾಗಲಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ. ಪ್ರೀತಿಯ ಸ್ನೇಹಿತರೆ, ನನ್ನ ಈ ಸತ್ಯಪ್ರಿಯ KGL 62 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಬನ್ನಿ ಈ ಯೋಗಾಸನದ ಸಂಪೂರ್ಣ ಚಿತ್ರಣವನ್ನು ಇನ್ನೊಮ್ಮೆ ನೋಡೋಣ. ಬನ್ನಿ.